Worst case scenario of India is put to bat first. What should be their approach? Also handling due later. Wow. ಇದಕ್ಕೇನೆ ಪ್ಲಾನ್ ಮಾಡ್ಕೋಬೇಕಾಗಿರೋದು. ಟಾಸ್ ಗೆದ್ರಿ ಅಂತ ಹೇಳಿದ್ರೆ ಅದು ಪ್ಲಾನ್ ಎ. ಪ್ಲಾನ್ ಬಿ ಅಂದ್ರೆ ಇದೇನೆ. ನೋಡಿ, ಬ್ಯಾಟಿಂಗ್ ಆಡ್ತಾ ಏನ್ ಗೊತ್ತಾ, ನಾವು ಕ್ಲೋಸ್ ಟು 200 ಮಾಡ್ಬೇಕಾಗಿರೋದು. ಈ ಗ್ರೌಂಡ್ ಅಲ್ಲಿ ನಾನು ಆವರೇಜ್ ಸ್ಕೋರ್ ನೋಡ್ತಾ ಇದ್ದೆ, 174 ಇದೆ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ. ಸೊ ಅಬವ್ ಅವರೇಜ್ ಸ್ಕೋರ್ ಒಂದು 30 ರನ್ ಕುಶನ್ ನನ್ನ ಟೀಮ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅವಾಗ ಸ್ಕೋರ್ ಬೋರ್ಡ್ ಪ್ರೆಷರ್ ಇಂದ ಒಂದಷ್ಟು ವಿಕೆಟ್ ನ ತಗೋಬಹುದು. ಆಮೇಲೆ ಕಂಪೇರ್ಡ್ ಟು ಈಡನ್ ಗಾರ್ಡನ್ಸ್, ಮುಂಬೈಯಲ್ಲಿ ಅಷ್ಟೊಂದು ಡ್ಯೂ ಇರಬಾರ್ದು ಆಕ್ಚುಲಿ. ಬಟ್ ಯು ನೆವರ್ ನೋ, ಯಾಕಂದ್ರೆ ನೇಚರ್ನ ಯಾವನು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ. ನಮ್ಮವ್ರಿಗೆ ಅಭ್ಯಾಸ ಇದೆ ಒದ್ದೆ ಬಾಲಲ್ಲಿ ಬೌಲಿಂಗ್ ಮಾಡಿ. ಅದಕ್ಕೋಸ್ಕರನೇ ಟೀಮ್ ಇಂಡಿಯಾ ನಿಮಗೆ ಜ್ಞಾಪಕ ಇದ್ರೆ ನ್ಯೂಜಿಲೆಂಡ್ ಸೀರೀಸ್ ಅಲ್ಲೂ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಸೊ ದಟ್ ಬೌಲರ್ಸ್ ಸ್ವಲ್ಪ ಯೂಸ್ ಟು ಆಗ್ಲಿ ಆ ಡ್ಯೂ ಕಂಡೀಷನ್ಸ್ಗೆ ಅಂತ. ಸೊ ಇಂಡಿಯಾಗೆ ಇದು ಏಲಿಯನ್ ಕಂಡೀಷನ್ಸ್ ಅಲ್ಲ. ಇಂಡಿಯಾ ಇದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ, ಈ ತರ ಸಿಚುಯೇಷನ್ ಅಲ್ಲಿ ಮ್ಯಾಚ್ಗಳನ್ನು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಮ್ಯಾಚ್ ನ ಗೆಲ್ಬೇಕು ಅಂತ ಹೇಳಿದ್ರೆ. ಯಾಕಂದ್ರೆ ಅಬೋವ್ ಪಾರ್ ಸ್ಕೋರ್ ಮಾಡ್ಬೇಕಾಗತ್ತೆ. ಇಂಡಿಯಾ 200+ ಮಾಡಿ, ಯಾವ ತರ ನೋಡಿ 256 ಮಾಡಿದ್ರು ಜಿಂಬಾಬ್ವೆ ವಿರುದ್ಧ, ಆ ತರ ಮಾಡ್ಬೇಕಾಗುತ್ತೆ ಇಂಡಿಯಾ. ಅಂದ್ರೆ ಈ ಬೌಲಿಂಗ್ ಅಟ್ಯಾಕ್ ವಿರುದ್ಧ 256 ಮಾಡಕ್ ಆಗಿಲ್ಲ ಅಂದ್ರೂ 220 ಹೊಡಿರಿ, ಯಾರು ಬೇಡ ಅಂತಾರೆ.